ಮತ್ತು ನಮ್ಮ ಇವರಿಗೆ ಅವ್ರದ್ದೊಂದು ಅಸೋಸಿಯೇಷನ್ ಇದೆ. ಬೇರೆ ಎತ್ನಿಕ್ಸ್ ಯಾರು ಬೇರೆ ಔಟ್ಸೈಡಿಂದ ಯಾರು ಹೋಗಿದ್ದಾರೆ ಅವರೊಂದು ಅಸೋಸಿಯೇಷನ್ ಮಾಡಿದ್ದಾರೆ, ಅಮೇರಿಕನ್ ಎಥ್ನಿಕ್ ಗ್ರೂಪ್ ಅಂತ ಸಮ್ಮಿಟ್ ಅಂತೇಳಿ. ಅವರು ಪ್ರತಿ ವರ್ಷ ಕೂಡ ವಿಶ್ವದ ವಿವಿಧ ಸೇವೆ ಮಾಡಿದಂಥ ಸುಮಾರು 20 ಜನರಿಗೆ ಈ ವರ್ಷ ಕೊಟ್ಟಿದ್ದಾರೆ, ಬೇರೆ ಬೇರೆ ದೇಶದವರಿಗೆ. ಅದರಲ್ಲಿ ಭಾರತ ದೇಶದಿಂದ ನನ್ನ ಲೀಡರ್ಶಿಪ್ ಮತ್ತು ಸರ್ವಿಸಿಗೆ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ವಿಷನರಿಯಾದ ಸ್ಯಾಮ್ ಪೀಟ್ರೋಡ್ ಅವರಿದ್ದರು, ಮತ್ತು ಚೈನಾದ ಒಬ್ಬರಿದ್ದರು. ಸೊ ಬೇರೆ ಬೇರೆ ದೇಶದವರಿದ್ದರು. ಅದು ಅದರ ನಂತರ ನಾವು ಒಂದು ಮಿಲೆಟ್ಗೆ ಸಂಬಂಧಪಟ್ಟಾಗೆ ನಮ್ಮ ಕೌನ್ಸಿಲ್ ಜನರಲ್ ಆಫ್ ಚಿಕಾಗೋ ಇವತ್ತೊಂದು ಮೀಟಿಂಗ್ ಆಯಿತು. ಯಾಕೆ ಭಾರತದಲ್ಲಿ ಮಿಲೆಟ್ ಉತ್ಪಾದನೆ ಆಗ್ತದೆ, ಅದರ ಅಗತ್ಯತೆ ಅಲ್ಲಿದೆ ಆ ದೇಶದಲ್ಲಿ. ಸೊ ಭಾರತದ ಮಿಲೆಟ್ನ ರೈತರಿಗೆ ಹೇಗೆ ಅಲ್ಲಿ ಅದನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು ಒಂದು ಚರ್ಚೆ ನಡೆದಿದೆ. ಮತ್ತು ಮುಂದಿನ ದಿನಗಳಲ್ಲಿ ಅವರು ಕೂಡ ದೊಡ್ಡ ಮಟ್ಟದೊಂದು ಮಿಲೆಟ್ ಕಾನ್ಕ್ಲೇವ್ ಮಾಡ್ತಾರೆ ವಾಷಿಂಗ್ಟನ್ನಲ್ಲಿ ಅಕ್ಟೋಬರಲ್ಲಿ. ಸೊ ದೇ ವಾಂಟ್ ಆಲ್ ದಿ ಇಂಡಿಯನ್ ಫಾರ್ಮರ್ಸ್, ಅಗ್ರಿಕಲ್ಚರಿಸ್ಟ್ ಆದಾಗ ಅವ್ರಿಗೆ ಇದರ ಬಗ್ಗೆ ಸಪೋರ್ಟ್ ಮಾಡಲಿಕ್ಕೆ ದಿಸ್ ವಿಲ್ ನಮ್ಮ ರೈತರಿಗೆ ಕೂಡ ಪ್ರಯೋಜನ ಆಗ್ತದೆ ಮತ್ತು ಅಲ್ಲಿ ಕೂಡ ಒಂದು ಮಾಹಿತಿ ಕೊಟ್ಟಂಗೆ ಆಗ್ತದೆ. ಕೆಲವೊಂದು ಇವತ್ತು ಅವರ ಹಾಸ್ಪಿಟಲ್ ಸಿಸ್ಟಮ್ ನೋಡಿ, ನಮ್ಮ ದೇಶಕ್ಕೂ ಅವ್ರಿಗೂ ಅಜಗಜಾಂತ ವ್ಯತ್ಯಾಸ ಇದೆ. ಅಮೇರಿಕಾ ದೇಶ ಬೇರೆ ದೇ ರನ್ ಆನ್ ರೆವೆನ್ಯೂ ಆ್ಯಂಡ್ ಟ್ಯಾಕ್ಸಲ್ಲಿ. ಅವರು ರೆವೆನ್ಯೂ ಮತ್ತು ಟ್ಯಾಕ್ಸ್ನಲ್ಲಿ ನಡೆಯುವುದು, ಪ್ರತಿಯೊಂದು ಕೂಡ ಅವ್ರದ್ದು ಟ್ಯಾಕ್ಸ್ ಇದೆ, ರೆವೆನ್ಯೂ ಇದೆ, ದುಡ್ಡಿದೆ. ನಾವು ಟ್ರೆಡಿಷನಲ್ ಮತ್ತು ಹ್ಯುಮ್ಯಾನಿಟಿಯಲ್ಲಿ ನಡೆಯುವುದು ನಮ್ಮ ದೇಶ. ನಮ್ಮ ಸಂಪ್ರದಾಯ ಮತ್ತು ಕರುಣೆ ಮುಖಾಂತರ ಮಾನವೀಯತೆಯ ದೇಶ. ಅಲ್ಲಿ ಒಬ್ಬ ಬೆಳಿಗ್ಗೆ ತಂದು ಗಾಡಿ ಸಂಜೆ ತಗೊಂಡು ಹೋಗಬೇಕಾದ್ರೆ 50,000 ಕಟ್ಟಬೇಕು ಕಾರ್ಪೊರೇಷನಿಗೆ. ಇಲ್ಲಿ ನಮ್ಮ ಹತ್ರ ಬಂದಿಲ್ತ ಒಂದು ಗೂಡಂಗಡಿ ಇಡ್ತೇನೆ ಅಂತೇಳಿ ನಾವು ಆಯ್ತು ಅಂತ ಇರ್ತೇವೆ. ಅವ್ನು ನಡು ಮಾರ್ಗದಲ್ಲಿ ಇರ್ತಾನೆ, ಹೋಗಿ ತೆಗಿಲಿಕ್ಕೆ ಮನಸ್ಸು ಬರೋದಿಲ್ಲ. ಯಾಕೆ? ಅವನ ಮನೆಯವರು ನೋಡಿ, ಅವನ ಮಕ್ಕಳನ್ನು ನೋಡಿ, ಆ ಮಾನವೀಯತೆ ಕರುಣೆ ಈ ರೀತಿಯಿಂದ ಅಲ್ಲಿ ಅದಿಲ್ಲ, ಓನ್ಲಿ ಕ್ಲಿಯರ್ ಕಟ್ ಇದಕ್ಕೆ. ಮತ್ತು ಅಲ್ಲಿ ಕೆಲವು ರಾಜ್ಯಗಳಲ್ಲಿ ಏನಿದೆ ಅಂತೇಳಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತಿದೆ ಅಲ್ಲಿ. ಅದೇಂತ ನಾನೇನೋ ತೀರಿ ಹೋದರೆ 50% ಮೈ ಪ್ರಾಬ್ಲಮ್ ಗೋ ಟು ದಿ ಗೌರ್ಮೆಂಟ್, ಮತ್ತು ಉಳಿದ 50% ಹೆಂಡತಿ ಮಕ್ಕಳಿಗೆ. ಸೊ ಬೇರೆ ಬೇರೆ ಟೈಪ್ ಇರುವಂಥದ್ದು. ಅಲ್ಲಿ ಇನ್ಶೂರೆನ್ಸ್ ಸ್ಕೀಮೇ ಬೇರೆ. ಆದ ಕಾರಣ ಹೆಲ್ತ್ಗೆ ಸಂಬಂಧಪಟ್ಟಾಗೆ ಯಾವುದೇ ರೀತಿ ನೋಡಿಗೂ ಇಂಡಿಯಾ ಇಸ್ ಮಚ್ ಬೆಟರ್. ಅಲ್ಲಿ ಸ್ಪೆಷಲಿಸ್ಟ್ ಇರ್ಬೋದು, ಯಾಕೆಂದರೆ ಒಂದು ಆಪ್ರೇಷನ್ಗೆ ಕಾಯಬೇಕು, 1 ತಿಂಗಳು 2 ತಿಂಗಳು ಕಾಯಬೇಕು. ಮತ್ತು 10 ಟೈಮ್ಸ್ ರೇಟ್ ಇಲ್ಲಿಗಿಂತ 10 ಪಟ್ಟು. ಸೊ ಇಂಡಿಯಾ ಈಸ್ ಅ ಶೆಲ್ಟರ್. ಇಂಡಿಯಾ ವಿಶ್ವದ ಎಲ್ಲ ದೇಶಗಳಿಗೆ ಶೆಲ್ಟರ್, ಬೆಸ್ಟ್ ಟ್ರೀಟ್ಮೆಂಟ್ ವಿತ್ ಚೀಪೆಸ್ಟ್ ಎಕಾನಮಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಮ್ಮ ದೇಶ ಇದೆ. ನಾವು ಕರೆಕ್ಟಾಗಿ ನಾವೆಲ್ಲ ಹೆಲ್ತ್ ಪಾಲಿಸಿ ಮತ್ತು ನಮ್ಮ ಹೆಲ್ತ್ ಟೂರಿಸಮ್ ಮಾಡಿದರೆ, ಆನ್ ಅರೈವಲ್ ವೀಸಾ ಇದನ್ನೆಲ್ಲ ಫಾಸ್ಟ್ ಮಾಡಿದರೆ ತುಂಬ ಇಲ್ಲಿ ನಮಗೆ ಅವಕಾಶ ಇರುವಂಥದ್ದು ನಾನು ಇವತ್ತು ನೋಡಿದಂಥ ವಿಚಾರ ಇಲ್ಲಿ. ಅದರ ಜೊತೆಯಲ್ಲಿ ನಾನು ಫುಡ್ ಸೇಫ್ಟಿ ಒಂದು ಯೂನಿವರ್ಸಿಟಿ ಕೂಡ ಹೋಗಿದ್ದೇನೆ. ಅದರ ಬಗ್ಗೆ ಕೂಡ ನಾನು ಭಾಳ ಇವತ್ತು ನಮ್ಮ ಫುಡ್ ಸೇಫ್ಟಿ ಕೆಲವು ನಾಮ್ಸನ್ನೆಲ್ಲ ಕೂಡ ನಾವು ಇವತ್ತು ಚೇಂಜ್ ಮಾಡ್ತೇವೆ. ಅದರಲ್ಲಿ ಅವರು ಭಾಳ ಸ್ಟ್ರಿಕ್ಟ್ ಇದ್ದಾರೆ. ಫುಡ್ ಸೇಫ್ಟಿ ಅಂದರೆ ದೇ ಆರ್ ವೆರಿ ಸ್ಟ್ರಿಕ್ಟ್ ಇದಕ್ಕೆ. ಅಳವಡಿಸಿದ ನಂತರ ಹೇಳ್ತೇನೆ, ಈಗೆಲ್ಲ ಗುಟ್ಟು ಹೇಳಿದರೆ ಈಗ ನಾನು ಹೌದು. ಪೂರಕವಾಗಿ ಮಂಗಳೂರಲ್ಲಿ ಈಗ ಹೆಪಟೈಟಿಸ್ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ. ಕೇರಳದಲ್ಲಿ ಯಾವುದೇ ಹೋಟೆಲ್ಗಳಲ್ಲಿ ಹೋದ್ರೆ ಬಿಸಿ ನೀರಿನ ಪ್ರೊವೈಡ್ ಇದೆ. ನಾವು DHO ಹತ್ರ ಕೇಳಬೇಕಾದ್ರೆ ನಾವು ಹೇಳ್ತೇವೆ, ಆದ್ರೆ ಅದು ಮಿನಿಸ್ಟ್ರಿಯಿಂದ ಬರಬೇಕು ಅಂತ. ಯಾಕೆ ನಿಮ್ಮ ಕಡೆಯಿಂದ ನಾವು ಈಗಾಗಲೇ ಹೇಳಿದ್ದೇವೆ ನೋಡಿ, ನಾವು ಈಗಾಗಲೇ ಆರ್ಡರ್ ಮಾಡಿ ಸೂಚನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನಾವು ಈಗಾಗಲೇ ಮೊನ್ನೆ ಹೇಳಿದ್ದೇನೆ ನಾನು. ಮಂಗಳೂರಿನ ಯಾವುದೇ ಹೋಟೆಲ್ಗಳಲ್ಲಿ ಬಿಸಿ ನೀರು ಅದನ್ನು ವಿಷಯ ಏನು ಗೊತ್ತುಂಟಾ, ಮಳೆಗಾಲ ಸಂದರ್ಭದಲ್ಲಿ ಏನು ಯಾವ ರೀತಿ ನೀರು ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾಲದಲ್ಲಿ ಕೂಡ ಬಿಸಿ ನೀರು ಕುಡಿಯೋದು ಬೆಟರ್. ಮಳೆಗಾಲದಲ್ಲಿ ಮತ್ತು ಹೆಚ್ಚೊಂದು ಜವಾಬ್ದಾರಿಯಿಂದ ನಾವು ಪ್ರತಿಯೊಬ್ಬರು ಕೂಡ ಬಿಸಿ ನೀರು ಮಾಡಿ ನಾವು ಕುಡಿಬೇಕು. ನಾನು ಒಂದೇನು ಹೇಳ್ತೇನೆ, ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನ ಕೆಲಸ ಏನಂದರೆ ರೋಗ ಬಂದಾಗ ಮದ್ದು ಕೊಡೋ ಕೆಲಸ. ಇವ್ರಿಗೆ ಆರೋಗ್ಯ ಬೇಕಾ, ಅವರು ನೋಡಿಕೊಳ್ಬೇಕು, ಅವರ ಮಕ್ಕಳನ್ನು ತಾಯಿ ನೋಡಿಕೊಳ್ಬೇಕು, ಗಂಡನನ್ನು ಹೆಂಡತಿಯವರು ನೋಡಿಕೊಳ್ಬೇಕು. ಬಹುಶಃ ಈ ರೀತಿಯ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟರೆ ಮಾತ್ರ ಇವತ್ತು ಆರೋಗ್ಯವಂತಾಗಿರಲಿಕ್ಕೆ ಸಾಧ್ಯ ಉಂಟು. ಹೆಲ್ತ್ ಈಸ್ ದೇ ಓನ್ ರೆಸ್ಪಾನ್ಸಿಬಲ್. ನಮ್ಮದು ಏನು, ರೋಗ ಬಂದಾಗ ಮದ್ದು ಕೊಡೋದು. ಈಗ ಬಿಸಿ ನೀರು ಪೆಪ್ಸಿ ಕೊಡಲಿಕ್ಕೆ ನಾವು ಹೇಳಿದ್ದೇವೆ, ಹೋಗಿ ಪೆಪ್ಸಿಗೆ ಕುಡಿಯೋದು, ಮಕ್ಕಳಿಗೆಲ್ಲ ಬೆಳಿಗ್ಗೆ ಪೆಪ್ಸಿ ಕೊಡೋದು. ನಿಮಗೇನು ಬಿಸಿ ನೀರು ಕೊಟ್ಟರೆ
ಬಿಸಿನೀರು ಹೋಟೆಲ್ ಲೈಸೆನ್ಸ್ ತಗೊಂಡು ಅವರು ವ್ಯಾಪಾರ ಮಾಡುವಾಗ ಅವರಿಗೊಂದು ಅಲ್ಲ ಕೊಡ್ತೇನೆ ಇವಾಗ ರೈಟ್. ಬಟ್ ನಾನು ಹೇಳುವಂಥದ್ದು ನಾವು ನಮ್ಮ ಮನೆಯಲ್ಲಿ ಆದರೂ ಕೂಡ ಹೋಟೆಲ್ ಕೂಡ ಕೊಡಲೇಬೇಕು. ನಾನು ಮೊನ್ನೆ ಹೇಳಿದ್ದೇನೆ ಅದನ್ನು ಇದನ್ನು ಅವೇರ್ನೆಸ್. ಬಟ್ ಇದು ವಿಲ್ ಗಿವ್ ಡೈರೆಕ್ಷನ್ ಆನ್ ದ್ಯಾಟ್. ಇದಕ್ಕೆ ಎಲ್ಲ ಬಿಸಿನೀರು ಕೊಡಬೇಕು. ಬಟ್ ವಾಟ್ ಐಮ್ ಟೆಲಿಂಗ್ ಯು ಈಸ್ ಹೆಲ್ತ್ ಈಸ್ ದೇ ಓನ್ ರೆಸ್ಪಾನ್ಸಿಬಲ್. ಅದು ನಮ್ಮ ತಲೆಗೆ ಬರಬೇಕು. ನನ್ನ ಆರೋಗ್ಯಕ್ಕೆ ನಾನೇ ಜವಾಬ್ದಾರಿ. ನಾನು ಹೋಗಿ ಐಸಿಯುಲಿ ಮಲಗಿದ್ದಾಗ ನಾನು ಒಬ್ಬನೇ ಮಲಗೋದಲ್ಲ, ನನ್ನ ಪಕ್ಕದಲ್ಲಿ ಯಾರು ಬಂದು ಇರುವುದಿಲ್ಲ. ಅದಕ್ಕೆ ನಾನು ಐಸಿಯುಲಿ ಮಲಗದ ರೀತಿಯಲ್ಲಿ ನಾನು ನೋಡಿಕೊಳ್ಬೇಕು. ಯಾವುದು ಅಲ್ಲ, ಈಗ ಮೊನ್ನೆ ನಾವು ಹೇಳಿದ ಅವೇರ್ನೆಸ್. ಬಟ್ ನಾವು ಆದೇಶ ಮಾಡುವುದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಹೋಟೆಲ್ಸ್ ಮತ್ತು ನಮ್ಮ ಈ ರೆಸ್ಟೋರೆಂಟ್ ಇದರಲ್ಲೆಲ್ಲ ಕೂಡ ಕಡ್ಡಾಯವಾಗಿ ಬಿಸಿನೀರು ಕೊಡಬೇಕಂತ ಹೇಳಿಕೊಂಡು ಆದೇಶ ಮಾಡಿಸ್ತೇನೆ ನಾನು. ಅದನ್ನು ಸ್ಟಾಪ್ ಮಾಡಿದ್ದೇವೆ ನಾವು. ನೋಡಿ, ಈಗಾಗಲೇ ನಾವು ಭಾಳ ಸ್ಟ್ರಿಕ್ಟ್ ಮೆಸೇಜ್ ಕೊಟ್ಟಿದ್ದೇವೆ. ಕಲರಿಂಗ್ ಇರಲಿ, ಅಜಿನೋಮೋಟೋದಂಥ ಅಡಿಕ್ಟಿವ್ ಎಲ್ಲಿ ಕೂಡ ಹಾಕ್ಲಿಕ್ಕಿಲ್ಲ. ಯಾರಾದರೂ ನಮಗೆ ಸಿಕ್ಕಿ ಬಿದ್ದರೆ ನಾವು ಕಠಿಣವಾದ ಕ್ರಮ ಖಂಡಿತವಾಗಿ ನಾವು ತಗೊಳ್ತೇವೆ. ಇದೊಂದು ಮುಗಿಲಿ. ಸೊ ವಿಲ್ ಟೇಕ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ಆನ್ ದ್ಯಾಟ್. ಮತ್ತು ಫುಡ್ ಸೇಫ್ಟಿಗೆ ಹಾಗೆಂತೆಲ್ಲ ನಾವು ಇನ್ನೂ ಕೂಡ ಭಾಳ ದೀರ್ಘ ಹೋಗ್ತೇವೆ. ಆದ ಕಾರಣ ಎಲ್ಲರೂ ಕೂಡ ಕ್ವಾಲಿಟಿ ಬೇಸ್ಡೇ ಫುಡ್ ಐಟಮ್ಸ್ ಕಳಿಸ್ಬೇಕು ಹೊರತು ಕ್ವಾಲಿಟಿಗೆ ಹೆಚ್ಚು ಕಮ್ಮಿ ಆದ ನಾಳೆ ಕೈಗೆ ಸಿಕ್ಕಿ ಬಿದ್ದರೆ ನಾವು ಮತ್ತೆ ಅದನ್ನು ಅವರನ್ನು ಶ್ರಮಿಸಲಿಕ್ಕೆ ಹೋಗೋದಿಲ್ಲ. ಯಾವುದು ಹಾಕಿದ್ದಾರೆ ಇಲ್ವ ಅಂತ ಜನರಿಗೆ ಗೊತ್ತಾಗುದಿಲ್ಲ. ಮಾಡಬೇಕಾದವರು ಅಧಿಕಾರಿಗಳು. ಅದನ್ನು ಮಾಡಿಸ್ತೇನೆ, ಅವರು ಮಾಡ್ತಾ ಇಲ್ಲ. ಮಾಡಿಸ್ತೇನೆ ನಾನು ಅದನ್ನು. ಈಗ ವಿಲ್ ಡೂ ಇಟ್. ಅದನ್ನೆಲ್ಲ ಪ್ಲಾನ್ ಮಾಡಿದ್ದೇನೆ. ರಿಸಲ್ಟ್ ಬರುವಾಗ 10 ದಿನ ಆಗ್ತದೆ ಅಂತ FCC ಅಧಿಕಾರಿಗಳು ಹೇಳುದು. ಆವಾಗ ಒಂದು ಡಿಲೇ ಆಗ್ತದೆ. ಮೊನ್ನೆ ಅಜಿನೋಮೋಟೋ ಆಗಿ ಕಲರಿಂಗ್ ಏಜೆಂಟ್ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿದ ಸ್ಯಾಂಪಲ್ ಅನ್ನು ಕಳಿಸಿದ್ದಾರೆ. ಇನ್ನೂ 10 ದಿನ ಕಳಿಬೇಕಂತ ಅವರು. ಅದಕ್ಕೆ ನಾನು ಈಗಾಗಲೇ ಒಂದು ಮೀಟಿಂಗ್ ಮೊನ್ನೆ ಮಾಡಿದ್ದೇನೆ. ಇನ್ನೊಂದು ಮೀಟಿಂಗು ಮಾಡಿದೆ ಲ್ಯಾಬ್ಗೆ ಸಂಬಂಧಪಟ್ಟಾಗೆ. ಅದಕ್ಕಾಗಿ ನಾನು ಉತ್ತಮವಾದ PPP ಮಾಡೆಲಲ್ಲಿ ಕೂಡ ನಾವು ಲ್ಯಾಬನ್ನು ನಾವು ಮಾಡಲಿಕ್ಕೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಯಾಕಂತೇಳಿ ಆವಾಗ ಅದು ನಮಗೊಂದು ಒಂದು ಅತ್ಯುನ್ನತ ಮಟ್ಟದ ಅವರ ಹೆಸರಿಗೆ ಕಳಂಕ ಬರದಂಥ ಕೆಲ ಲ್ಯಾಬ್ಗಳಿದೆ. ಯಾಕೆ ಅದೊಂದು ಕ್ರೆಡಿಬಿಲಿಟಿದ ಮಾತ್ರ ಎಲ್ಲರೂ ಕೊಡ್ತಾರೆ. ಅಂಥವ್ರ ಜೊತೆ ಇದ್ದರೆ ನಾಳೆ ಇವರು ದೊಡ್ಡ ದೊಡ್ಡ ಕಂಪನಿಗಳು ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಅವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಇಡೀ ಎಂಟರ್ ಲ್ಯಾಬನ್ನು ಕೂಡ ನಾವು ಮೊನ್ನೆ ನೋಡಿದ್ದೇನೆ. ಕೆಲವು ರೆಕ್ಟಿಫಿಕೇಶನ್ ಮಾಡ್ತಿದ್ದೇವೆ. ಬಟ್ ವಿಲ್ ಕಮ್, ಸ್ವಲ್ಪ ಟೈಮ್ ಕೊಡಿ. ಫುಡ್ ಸೇಫ್ಟಿ ಮಾಡ್ತೇವೆ. ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಬಗ್ಗೆ ಇದು ಮಾಡಿದ್ರಲ್ಲ, ಈಗ ಇರೋ ಇದರಲ್ಲಿ ಎಷ್ಟಿದೆ ಕರೆಕ್ಟ್ ನಿಮ್ಮ ಇದು ಎಷ್ಟು ಕವರೇಜ್ ಎಷ್ಟಿದೆ ಏನೇ ಅಂತ? ಇಲ್ಲ, ಅದೆಷ್ಟು ನಮ್ಗೆ ನಾಟ್ ವೆರಿ ಕ್ಲಾರಿಟಿ ಇಲ್ಲ. ಬಟ್ ಎಲ್ಲ ಕಡೆ ನಾವು ಬ್ರಾಡ್ಬ್ಯಾಂಡ್ ಕನೆಕ್ಟಿವ್ ಮಾಡ್ತೇವೆ. ಅಲ್ಲಲ್ಲ, ಈಗ ಇರೋ ಯಾಕಂದ್ರೆ ಎಲ್ಲವೂ ಏನೋ ಬ್ರಾಡ್ಬ್ಯಾಂಡ್ ಅದರಲ್ಲಿ ಎಷ್ಟು ಕವರೇಜ್ ಆಗಿದೆ, ಎಷ್ಟು ಆಗಬೇಕು ಅದೇ ಅಲ್ಲ. ಈಗ ಕೆಲವು ಕಡಿಮೆ ಇಂಟರ್ನೆಟ್ ಅಂತ ಸಿಗ್ತದೆ. ವಿಲೇಜಲ್ಲಿ ಇಂಟರ್ನೆಟ್ ಎಲ್ಲ ಕೂಡ ನಮಗೆ ಇದು ಸಿಕ್ಕುವುದಿಲ್ಲ. ಇದರಲ್ಲಿ ಇದು ನನಗೆ ಬ್ರಾಡ್ಬ್ಯಾಂಡ್ ಅಂದರೆ ನೀವು ಆಪ್ಟಿಕಲ್ ಕೇಬಲ್ ಫೈಬರ್ ಮುಖಾಂತರ ಕೇಬಲ್ ಹಾಕೋ ಮುಖಾಂತರ ಆಗುವಂಥದ್ದು. ಅದು ಎಷ್ಟು ಕಡೆ ಆಗಿದೆ ಅಂತ ನಮ್ಮ ನಾಟ್ ಕ್ಲಾರಿಟಿ ಇಲ್ಲ. ಮತ್ತು ಎಲ್ಲ ಕಡೆ ನಾವು ಅದನ್ನು ಮಾಡ್ತೇವೆ. ಸರ್, ಈಗ ಫುಡ್ ಸೇಫ್ಟಿ ಬಗ್ಗೆ ಕಳೆದ ಹಿಂದೆ ಒಂದು ಸರ್ಕಾರದಲ್ಲಿ ದೇವಸ್ಥಾನಗಳಲ್ಲಿ ಏನೋ ಫುಡ್ ಪ್ರಿಪೇರ್ ಮಾಡಬೇಕಾದ್ರೆ ಅದಕ್ಕೆ ಲೈಸೆನ್ಸ್ ಆಗಬೇಕು, ಅದಕ್ಕೆ ಒಂದು ಪರ್ಮಿಷನ್ ಆಗಬೇಕು ಅಂತ. ಈಗ ದೇವಸ್ಥಾನ ಈಗ ಮುಂದಿನ ದಿನಗಳಲ್ಲಿ ಈಗ ಇನ್ನೊಂದು 10-15 ದಿನ ಬಿಟ್ಟು ಜಾತ್ರೆ ಇನ್ನು ಹಬ್ಬ ದಿನಗಳು ಬರ್ತದೆ. ಅಲ್ಲಲ್ಲಿ ಫುಡ್ ಸ್ಟಾಲ್ಗಳಾಗ್ತದೆ. ಸೊ ಹೆಚ್ಚಿನ ಸ್ಟಾಲ್ಗಳಲ್ಲಿ ಅವ್ರಿಗೆ ಲೈಸೆನ್ಸ್ ಇರುವುದಿಲ್ಲ. ಒಂದು ಗೂಡಂಗಡಿ ಹಾಕ್ತಾರೆ, ಒಂದು ಏನೋ ಒಂದು ವೆಂಟರ್ ಏರಿಯಾ ಅಂತ ಗುರುತಿಸ್ತಾರೆ ಜಾತ್ರೆಗಳಲ್ಲಿ ಎಲ್ಲ ಕಡೆಯಲ್ಲಿ. ಬಟ್ ಇಲ್ಲಿ ಆ ಸ್ಟಾಲ್ಗಳಲ್ಲಿ ಯಾವ ಫುಡ್ ಯೂಸ್ ಮಾಡ್ತಾರೆ, ಅಜಿನೋಮೋಟೋ ಯೂಸ್ ಮಾಡ್ತಾರ, ಕಲರಿಂಗ್ ಯೂಸ್ ಮಾಡ್ತಾರ ಯಾವುದೇ ಗೊತ್ತಿಲ್ಲ. ಸೊ ಅದಕ್ಕೂ ಒಂದು ನೀತಿ ನಿಯಮವನ್ನು ರೂಪಿಸಲಿ. ಈ ಹಿಂದೆ ಒಂದು ಸರ್ಕಾರ ಹೇಳಿತ್ತು ನಾವು ಅದಕ್ಕೆ ರೂಪಿಸ್ತೇವೆ ಅಂತ. ಅದು ವಿರೋಧ ಬಂದದ್ರಿಂದಾಗಿ ಸ್ವಲ್ಪ ಇದೆ. ಈಗ ನೀವು ಆರೋಗ್ಯ ಸಚಿವರಾಗಿದೆ, ಇದೇ ಜಿಲ್ಲೆಯಲ್ಲಿ ದೇವಸ್ಥಾನ ನಾವೀಗ ಎಂಟೈರ್ ಫುಡ್ ಸೇಫ್ಟಿ ಇದರ ಬಗ್ಗೆ ನಿಯಮದ ಬಗ್ಗೆ ಸಂಪೂರ್ಣ ಪುನಃ ಪರಿಶೀಲಿಸಿ ಅದಕ್ಕೆ ಬೇಕಾಗುವ ವಿಚಾರ ಮಾಡ್ತೇವೆ. ನಾವೀಗ ಗೂಡಂಗಡಿ ಸರಿಯಪ್ಪ, ಸಣ್ಣ ಸಣ್ಣ ಅಂಗಡಿ ಅವ್ರು ಬೇರೆ, ದೊಡ್ಡ ದೊಡ್ಡವರು ಇದ್ದಾರೆ ಈಗ ಇದರಲ್ಲಿ. ಅಲ್ಲ, ಅರ್ಥ ಆಯ್ತು ನಮಗೆ. ಹೌದು, ಔಟ್ಸೈಡ್ ಬಾಯಿಗೆ ಬಂದು ಹಾಕೋದಿಲ್ಲಲ್ಲ, ನೀವು ಹೋಗಿ ತಗೊಂಡ್ರಲ್ಲ ಕೊಡೋದು ಅವರು. ಅದು ನಮಗೆ ಬೇಕಲ್ಲ ಇದರಲ್ಲಿ. ಗೊತ್ತಿರೋದು ಸರಿ ನಮ್ಗೆ ಅರ್ಥ ಮಾಡಿಕೊಳ್ಬೇಕಲ್ಲ. ನೋಡಿ ಏನಾಗ್ತದೆ ನೋಡಿ, ಅವ್ರು ಬಂದು ಬಡವರು ಬಂದಲ್ಲಿ ಇದು ಮಾಡ್ತಾರೆ. ನೀವು ಅವ್ನು ಹೋಟೆಲ್ಗೆ ಹೋದ್ರೆ ಅದು 100 ರೂಪಾಯಿ ಕೊಡಬೇಕು. ಇಲ್ಲಿ ಅವ್ನಿಗೆ ಅದೇ 10 ರೂಪಾಯಲ್ಲಿ ಚಹಾ ಸಿಗ್ತದೆ ಇದಕ್ಕೆ. ಸೊ ಆ ಬಡವರೊಂದು ಇದಕ್ಕೆ ಅಲ್ಲಿ ಹೋಗೋದು, ಆದರೆ ಅಲ್ಲಿ ಕೂಡ ಹೆಲ್ತ್ ಇರಬೇಕು. ಅದು ನಾವು ಅಲ್ಲಿ ಇರಬೇಕು. ನಾನೇನು ಅದಕ್ಕಿಂತಲೂ ಡಬಲ್ ಚಾರ್ಜ್ ಮಾಡಿ ಎಷ್ಟೋ ಜನ ವಿಚಾರಗಳಿದೆ.
ಆಯ್ತು ಮೇಲಿಂದ ಹಿಡಿದ್ರೆ ಕೆಳಗೆ ಆಟೋಮೆಟಿಕ್ ಸರಿ ಆಗ್ತಾರೆ.